ಭಾರತದ ಸಂವಿಧಾನದ ವಿಧಿ 37 ಆರ್ಟಿಕಲ್ 37 ಕುರಿತು ಸಂಪೂರ್ಣ ವಿವರಣೆ ಇಲ್ಲಿದೆ. ಇದು ಸಂವಿಧಾನದ 4ನೇ ಭಾಗದಲ್ಲಿ ಪಾರ್ಟ್ 4 ಬರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಅನ್ವಯಕ್ಕೆ ಸಂಬಂಧಿಸಿದೆ. ವಿಧಿ 37 ಈ ಕೆಳಗಿನ ಅಂಶಗಳನ್ನು ಸ್ಪಷ್ಟಪಡಿಸುತ್ತದೆ. ವಿಧಿ 37 ಈ ಭಾಗದಲ್ಲಿರುವ ತತ್ವಗಳ ಅನ್ವಯ. ಭಾರತದ ಸಂವಿಧಾನದ ವಿಧಿ 37 ಹೀಗೆ ಹೇಳುತ್ತದೆ: ಈ ಭಾಗದಲ್ಲಿ ಅಡಕವಾಗಿರುವ ನಿಬಂಧನೆಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಆದರೆ ಅದರಲ್ಲಿ ನಿರ್ದಿಷ್ಟಪಡಿಸಿದ ತತ್ವಗಳು ದೇಶದ ಆಡಳಿತದಲ್ಲಿ ಮೂಲಭೂತವಾಗಿರುತ್ತವೆ ಮತ್ತು ಕಾನೂನುಗಳನ್ನು ಮಾಡುವಲ್ಲಿ ಈ ತತ್ವಗಳನ್ನು ಅನ್ವಯಿಸುವುದು ರಾಜ್ಯದ ಕರ್ತವ್ಯವಾಗಿರುತ್ತದೆ. ವಿಧಿ 37ರ ಪ್ರಮುಖ ಅಂಶಗಳು. ವಿಧಿ 37ರ ಒಳಾರ್ಥ ಮತ್ತು ಪ್ರಾಮುಖ್ಯತೆ ಹೀಗಿದೆ. 1. ನ್ಯಾಯಾಲಯದಿಂದ ಜಾರಿಗೊಳಿಸಲಾಗದು ನಾನ್ ಜಸ್ಟಿಷಿಯೇಬಲ್. ಈ ವಿಧಿಯು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡಿಪಿಎಸ್ಪಿ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗದವು ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಇದರರ್ಥ ಒಬ್ಬ ನಾಗರಿಕನು ಈ ತತ್ವಗಳನ್ನು ಜಾರಿಗೊಳಿಸಲು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಲು ಸಾಧ್ಯವಿಲ್ಲ. ಇವು ಮೂಲಭೂತ ಹಕ್ಕುಗಳಂತೆ ಫಂಡಮೆಂಟಲ್ ರೈಟ್ಸ್ ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳಲ್ಲ, ಲೀಗಲಿ ಎನ್ಫೋರ್ಸೆಬಲ್ ರೈಟ್ಸ್. 2. ಆಡಳಿತದಲ್ಲಿ ಮೂಲಭೂತ ತತ್ವಗಳು ಫಂಡಮೆಂಟಲ್ ಇನ್ ಗವರ್ನೆನ್ಸ್. ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದಿದ್ದರೂ ಈ ತತ್ವಗಳು ದೇಶದ ಆಡಳಿತಕ್ಕೆ ಮೂಲಭೂತವಾಗಿವೆ ಎಂದು ವಿಧಿ 37 ಘೋಷಿಸುತ್ತದೆ. ರಾಜ್ಯವು ಕೇವಲ ರಾಜಕೀಯ ಪ್ರಜಾಪ್ರಭುತ್ವವನ್ನು ಪೊಲಿಟಿಕಲ್ ಡೆಮೋಕ್ರಸಿ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸೋಷಿಯಲ್ ಅಂಡ್ ಎಕನಾಮಿಕ್ ಡೆಮೋಕ್ರಸಿ ಸ್ಥಾಪಿಸಲು ಶ್ರಮಿಸಬೇಕು ಎಂಬುದನ್ನು ಈ ತತ್ವಗಳು ಪ್ರತಿಬಿಂಬಿಸುತ್ತವೆ. 3. ರಾಜ್ಯದ ಕರ್ತವ್ಯ ಡ್ಯೂಟಿ ಆಫ್ ದ ಸ್ಟೇಟ್. ಕಾನೂನುಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಅನ್ವಯಿಸುವುದು ರಾಜ್ಯದ ಸರಕಾರಗಳ ಕರ್ತವ್ಯವಾಗಿದೆ ಎಂದು ವಿಧಿ 37 ಒತ್ತಿ ಹೇಳುತ್ತದೆ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು ಮತ್ತು ಇತರೆ ಸಾರ್ವಜನಿಕ ಪ್ರಾಧಿಕಾರಗಳು. ಈ ಎಲ್ಲಾ ಸಂಸ್ಥೆಗಳು ನೀತಿ ನಿರೂಪಣೆ ಮತ್ತು ಕಾನೂನುಗಳನ್ನು ಮಾಡುವಾಗ ಡಿಪಿಎಸ್ಪಿಗಳನ್ನು ಮಾರ್ಗದರ್ಶನ ಸೂತ್ರಗಳಾಗಿ ಬಳಸಬೇಕು. ಸಾರಾಂಶವಾಗಿ ವಿಧಿ 37 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ಆರ್ಥಿಕ ಮತ್ತು ಸಾಮಾಜಿಕ ನೀತಿ ಸಂಹಿತೆ ಕೋಡ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪಾಲಿಸಿ ಇದ್ದಂತೆ ಎಂದು ಹೇಳುತ್ತದೆ. ಇವು ನ್ಯಾಯಾಲಯದ ಒತ್ತಾಯಕ್ಕೆ ಒಳಗಾಗದಿದ್ದರೂ ಸರ್ಕಾರಗಳು ದೇಶದ ಕಲ್ಯಾಣಕ್ಕಾಗಿ ಮತ್ತು ನ್ಯಾಯಸಮ್ಮತ ಸಮಾಜವನ್ನು ಸ್ಥಾಪಿಸಲು ತಮ್ಮ ಅಧಿಕಾರವನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ಪ್ರಮುಖ ಮಾರ್ಗದರ್ಶನ ನೀಡುತ್ತವೆ.